ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತು ಹೆಸರು ಕಾಳು ಲಡ್ಡು, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿರುವಂತಹ ಈ ಲಡ್ಡುನ ಮಕ್ಕಳಿಗೆ ಮಾಡಿಕೊಟ್ರೆ ಬಹಳ ಲಾಭದಾಯಕ. ಬೆಳೀತಿರೋ ವಯಸ್ಸಿನಲ್ಲಿ ಅವ್ರು ಹೆಲ್ದಿ ಫುಡ್ ತಿನ್ನಬೇಕು, ಜಂಕ್ ಫುಡ್ ಅಲ್ಲ ಅಂತ ತುಂಬ ಸರಿ ಹೇಳ್ತಿರ್ತೀನಿ. ವೆರೈಟೀಸ್ ನಾವು ಮಾಡಿ ಕೊಡಲಿಲ್ಲ ಅಂದರೆ ಮಕ್ಕಳು ತಿರ್ಗಾ ಜಂಕ್ ಫುಡ್ಡೇ ತಿನ್ನೋಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಹೇಳಿ ಅವ್ರಿಗೆ ಜಂಕ್ ಫುಡ್ ಪ್ರಿಯವಾಗಿರೋದು? ಯಾಕಂದರೆ ನಾವು ರೆಗ್ಯುಲರ್ ಅನ್ನ, ಸಾರು, ಚಪಾತಿ, ರೊಟ್ಟಿ ಅಂಥವೇ ಮಾಡ್ತಾ ಇರ್ತೀವಿ. ಅವ್ರಿಗೇನಾದರೂ ಡಿಫ್ರೆಂಟಾಗಿ, ನಮ್ಮ ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ಮನೆಗೆ ಹೋದಾಗ ಎಲ್ಲ ಹೇಗೆ ಕೊಡ್ತಿದ್ವೋ ಆಹಾರ, ಅದೇ ಥರ ನಾವು ಕೊಡೋಕ್ಕೆ ಪ್ರಯತ್ನ ಪಡೋಣ. ಸುಮ್ಮನೆ ಜಂಕ್ ಫುಡ್ ತಿಂತಾರೆ ಅನ್ನೋದು ನಮ್ಮ ತಪ್ಪು. ನಮ್ಮ ಪ್ರಯತ್ನ ನಮ್ಮ ಕಡೆಯಿಂದ ಆಗಲಿ. ಸೊ ಬನ್ನಿ ನೋಡೋಣ ಹೆಸರು ಕಾಳು ಲಾಡು ಹೇಗೆ ಮಾಡೋದು ಅಂತ. ಮೊದಲು ಒಂದು ಬಾಣಲಿಗೆ ಹೆಸರು ಕಾಳು ತೊಗೊಳ್ತಿದ್ದೀನಿ ನಾನು. ಅದನ್ನು ಹಾಕೋಣ. ಇದನ್ನು ಮೀಡಿಯಮ್ ಉರಿನಲ್ಲಿ ನಿಧಾನವಾಗಿ ಹುರ್ಕೊಳ್ಳಿ. ಒಂದೇ ಸಮ ಜೋರು ಉರಿನಲ್ಲಿ ಹುರಿದ್ಬಿಟ್ರೆ ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಮಕ್ಳಿಗೆ ಮಾಡ್ತಿರೋದ್ರಿಂದ ನಿಧಾನವಾಗಿ ಹುರಿರಿ, ತೊಂದರೆ ಇಲ್ಲ. ಟೇಸ್ಟ್ ಕೂಡ ಅವಾಗೆ ಚೆನ್ನಾಗಿರೋವಂಥದ್ದು. ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ, ಆಮೇಲೆ ಒಂದು ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆದಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ನಮ್ಮ ಜಾರಲ್ಲೇ ಮಾಡೋದ್ರಿಂದ ಈಗ ರಾಗಿ ಮಿಷಿನಲ್ಲಿ ಬೀಸಿಸ್ತಾರ ನುಣ್ಣಗೆ ಬರೋದಿಲ್ಲ, ಬಟ್ ತೊಂದರೆ ಇಲ್ಲ. ನೀವು ನೀಟಾಗಿ ಹುರಿದು ಮಾಡಿದರೆ ತೊಂದರೆ ಇಲ್ಲ. ಈ ಥರ ಪುಡಿ ರೆಡಿ ಇದೆ. ಇದನ್ನು ಸೈಡ್ ಇಟ್ಕೊಳ್ಳಿ. ಈಗ ಬೆಲ್ಲದ ರಸ ತಯಾರಿಸ್ಕೊಳ್ಳೋಣ. ಈಗ ಕೋಕೋನಟ್ ಶುಗರ್ ನಮ್ಮ ಆರ್ಗ್ಯಾನಿಕ್ ಬೇಬಿ ಫುಡ್ ಸ್ಟೋರ್ನಲ್ಲಿ ಸಿಗುತ್ತೆ ಈ ಥರ, ಅದನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಪಾಮ್ ಶುಗರ್ ಇಲ್ಲ ಬರೀ ಪ್ಲೇನ್ ಬೆಲ್ಲ ಆದರೂ ಯೂಸ್ ಮಾಡ್ಬೋದು. ಸ್ವಲ್ಪ ನೀರು ಹಾಕಿ ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ತುಂಬ ಒನ್ ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರೋ ಥರ ಒಂದೆಳೆ ಪಾಕ ತನಕ ಎಲ್ಲ ಬೇಯೋ ಅವಶ್ಯಕತೆ ಇಲ್ಲ. ಕರ್ಗದ ಮೇಲೆ ಸೈಡಿಗೆ ತೆಗೆದಿಟ್ಕೊಬಿಡಿ. ನೆಕ್ಸ್ಟ್ ಮತ್ತೊಂದು ಬಟ್ಲಿಗೆ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಹೆಸರು ಕಾಳಿಂದು ಜೊತೆಗೆ ನಟ್ಸ್ ಪೌಡರ್ ಹಾಕ್ತಿದ್ದೀನಿ. ಅಕ್ರೋಟು, ಬಾದಾಮಿ, ಪಿಸ್ತಾ, ಗೋಡಂಬಿ ಎಲ್ಲ ಹಾಕಿ ಮಾಡಿರೋದು ಪುಡಿ. ಜೊತೆಗೆ ಏಲಕ್ಕಿ ಪುಡಿ. ಇದು ನಮ್ಮ ಸ್ಟೋರಲ್ಲೂ ಅವೈಲೇಬಲ್ ಇದೆ, ರೆಸಿಪಿ ನಮ್ಮ ಚಾನಲ್ನಲ್ಲೂ ಇದೆ. ನಟ್ಸ್ ಪೌಡರ್ ಅಂತ ರೆಸಿಪಿ ಚೆಕ್ ಮಾಡಿ. ಮಕ್ಕಳಿಗೆ ಯಾವುದೇ ಸರಿ ಆಹಾರ ಮಾಡಿದಾಗ ಅದ್ರ ಜೊತೆಗೆ ಹಾಕಿ ಕೊಡ್ಬೋದು. ಗುಡ್ ವೆಯ್ಟ್ ಗೇನಿಂಗ್ ಫುಡ್ ಇದು. ತುಪ್ಪ ಮತ್ತು ಬೆಲ್ಲದ ರಸ ತಯಾರಿಸಿಟ್ಕೊಂಡಿದ್ದನ್ನು ಹಾಕ್ತಿದ್ದೀನಿ. ಗೋಡಂಬಿ ಒಂದು ಸ್ವಲ್ಪ ಹುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೆ. ನೀವು ಮಕ್ಳಿಗೆ ಏನು ಇಷ್ಟನೋ ಅದನ್ನು ಹಾಕ್ಕೊಳ್ಬೋದು ನೀವು. ಜೊತೆಗೆ ಬಾದಾಮಿನೋ, ಗೋಡಂಬಿ, ಪಿಸ್ತಾ ಏನಾದರೂ ಹಾಕ್ಬೋದು. ದ್ರಾಕ್ಷಿ ಕೂಡ ಹಾಕ್ಬೋದು. ಕೈಯಲ್ಲೇ ಇದನ್ನು ಮುದ್ದೆ ಥರ ಮಾಡ್ಕೊಳ್ಳಿ. ಇದು ಉಂಡೆ ಕೈಯಲ್ಲಿ ಒಂದೇ ಸಮ ಈ ಥರ ಮಾಡ್ತಾ ಇದ್ದರೆ ಎಣ್ಣೆ ಬಿಡುತ್ತಲ್ಲ, ಅಲ್ಲಿ ತನಕ ಮಾಡ್ತಾ ಇರಬೇಕು. ಸುಮ್ಮನೆ ಉಂಡೆ ಕಟ್ಬಿಟ್ಟು ಎತ್ತಿಟ್ಬಿಟ್ರೆ ಅದಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಜಾಸ್ತಿ ದಿನಾನೂ ಬರೋದಿಲ್ಲ. ಈ ಥರ ಉಂಡೆ ಕಟ್ಬಿಟ್ಟು ಎಣ್ಣೆ ಬರೋ ತನಕ ಅದ್ಮಿ ಪ್ರೆಸ್ ಮಾಡಿ. ಶೇಪ್ ಕೂಡ ಚೆನ್ನಾಗಿರುತ್ತೆ. ಹೆಸರು ಕಾಳು ಲಡ್ಡು ತಯಾರಾಗಿದೆ. ಬಹಳ ಸುಲಭವಾಗಿ ಮಾಡ್ಬೋದಾದಂಥ ಈ ಹೆಸರು ಕಾಳು ಲಡ್ಡು ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನಲ್ಲಿ ತುಂಬ ಈ ಥರ ಸ್ನ್ಯಾಕ್ ವೆರೈಟೀಸ್ ಇದೆ, ಚೆಕ್ ಮಾಡಿ. ನಿಮ್ಮ ಮಕ್ಳಿಗೆ ಹೇಗೆ ಇಷ್ಟ ಆಯಿತು, ನಿಮ್ಗೆ ಹೇಗೆ ಇಷ್ಟ ಆಯಿತು ಈ ರೆಸಿಪಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಮೊದಲನೇ ಬಾರಿ ವಿಡಿಯೋ ನೋಡ್ತಿದ್ದೀರಾ ನಮ್ಮ ಚಾನಲ್ನಲ್ಲಿ ಅಂದರೆ ಶಿಶು ಆರೈಕೆ, ಶಿಶು ಆಹಾರ, ಗರ್ಭಿಣಿ ಬಾಣಂತಿಯರ ಆರೈಕೆ ಮತ್ತು ಲೈಫ್ ಸ್ಟೈಲ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕೆಂಪು ಬಣ್ಣದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಬೆಲ್ ಐಕನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸ್ ಅಪ್ಡೇಟ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.